ಇಂಥ ಹೇಳಿಕೆ ಕೊಡೋಕ್ಕೆ ವಿಜೇಂದ್ರ ಅವರಿಗೆ ಅರ್ಹತೆನೇ ಇಲ್ಲ. ಪ್ರಿಯಾಂಕಾ ಖರ್ಗೆ ಸಾಹೇಬ್ರನ್ನ ಇವರು BJP ಅವರೆಲ್ಲ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಯಾವ ಕಾರಣಕ್ಕೆ ರಾಜೀನಾಮೆ ಕೊಡಬೇಕು, ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ವಿಜೇಂದ್ರ ಅವರೇ, ನಿಮ್ಮ ಅಫಿಡವಿಟಲ್ಲೇ ನೀವು ಮೆನ್ಷನ್ ಮಾಡಿದ್ದೀರಲ್ಲ, ನಿಮ್ಮ ಮೇಲೆ ಮನಿ ಲಾಂಡ್ರಿಂಗ್ ಕೇಸ್ ಇದೆಯಲ್ಲ, ನೀವು ಹೆಂಗೆ ರಾಜ್ಯಾಧ್ಯಕ್ಷರಾದ್ರಿ? ನೀವು ಯಾವ ಮುಖ ಇಟ್ಕೊಂಡು ರಾಜ್ಯದಲ್ಲಿ ಓಡಾಡ್ತಿದ್ದೀರಾ? ತಮ್ಮ ತಂದೆಯವರು ಮುಖ್ಯಮಂತ್ರಿಗಳಾಗಿದ್ದಾಗ ಅದೇ ನಿಮ್ಮ ಪಕ್ಷದವರು ಹೇಳ್ದಂಗೆ ಅದೇನೋ ಸಿಗ್ನೇಚರ್ ಕಾಪಿ ಮಾಡಿದ್ರಂತೆ ನಾನು ಹೇಳಿಲ್ಲ ಸರ್, ನಿಮ್ಮ ಪಾರ್ಟಿಯವ್ರು ಹೇಳ್ತಾರಲ್ಲ. ಮತ್ತು ತಮ್ಗೆ ಯಾವ ನೈತಿಕತೆ ಇದೆ ರಾಜ್ಯಾಧ್ಯಕ್ಷರಾಗೋದಕ್ಕೆ? ಫಸ್ಟು ನೀವು ರಾಜೀನಾಮೆ ಕೊಟ್ಟು ನೈತಿಕತೆ ಬಗ್ಗೆ ಮಾತಾಡಿ. ನೈತಿಕತೆ ಅನ್ನೋದು BJP ಅವ್ರ ಡಿಕ್ಷನರಿಯಲ್ಲಿ ಅವ್ರು ಅಳಸಕ್ಕೆ ಎಷ್ಟೋ ವರ್ಷಗಳಾಯಿತು. ಈ ಹೊಸ ವರ್ಷದಲ್ಲಾದರೂ ವಿಜೇಂದ್ರ ಅವ್ರಿಗೆ BJP ಅವ್ರಿಗೆ ದೇವರು ಒಳ್ಳೆ ಬುದ್ಧಿ ಕೊಡಲಿ ಅಂತ ಪ್ರಾರ್ಥಿಸ್ತೇನೆ. ಪ್ರಿಯಾಂಕಾ ಖರ್ಗೆ ಸಾಹೇಬರು ಪ್ರಾಮಾಣಿಕರಿದ್ದಾರೆ, ಸುಮ್ಮನೆ ಅವ್ರನ್ನ ಪರ್ಸ್ನಲ್ ಟಾರ್ಗೆಟ್ ಮಾಡ್ತಿದ್ದಾರೆ. ಈಗ BJP ಅವ್ರ ತಪ್ಪುಗಳನ್ನ ಯಾವ ರೀತಿ ತೋರಿಸ್ತಾರೋ ಅವ್ರನ್ನ ಟಾರ್ಗೆಟ್ ಮಾಡೋದು. ಎಲ್ಲಿ ಸಾಕ್ಷಿ ಎಲ್ಲಿದೆ? ಅವ್ರಿಗೆ ತಾಕತ್ತಿದ್ರೆ ಸಾಕ್ಷಿಗಳು ಕೊಟ್ಟು ಮಾತಾಡಕ್ಕೆ ಹೇಳಿ. ಆಪ್ತ ಅನ್ನೋ ಕಾರಣಕ್ಕೆ ಇವ್ರು ಇದು ಮಾಡ್ತಾರೆ. ಹಂಗೆಲ್ಲ ರಾಜಕಾರಣ ನಡೆಯಲ್ಲ. ವಿಜೇಂದ್ರ ಅವರೇ, ಫಸ್ಟ್ ನೀವು ರಾಜೀನಾಮೆ ಕೊಡಿ ನಿಮ್ಮ ಮೇಲೆ ಇರೋ ಕೇಸುಗಳಿಗೆ, ಮತ್ತೆ ನಮ್ಮ ಬಗ್ಗೆ ಯೋಚನೆ ಮಾಡಿ. CBI ಕೊಡಿ ಅಂತ ಅವ್ರು ಹೇಳ್ತಾ ಇರುವಂಥದ್ದು ತಪ್ಪು ಮಾಡಿಲ್ಲ ಅಂತ CBI ಕೊಡ್ಬೋದಲ್ಲ? ಅಲ್ಲ, ಒಂದು ಕೆಲಸ ಮಾಡಿ, ಈಗ ಅವರು ಮನಿ ಲಾಂಡ್ರಿಂಗ್ ಕೇಸ್ ಇದೆಲ್ಲ, ದಯವಿಟ್ಟು ವಿಜೇಂದ್ರ ಅವರು ಅವ್ರ ಮೇಲೆ ಇರೋ ಕೇಸ್ನು CBI ಕೂಡ ಕೇಳ್ಬಿಡಿ. ಅವ್ರು ಫಸ್ಟು ನನ್ನ ಮೇಲೆ ಇರೋ ಕೇಸ್ನ, ಅಂದೇ ಸೆನ್ಸ್ ವಿಜೇಂದ್ರ ಅವ್ರ ಮೇಲೆ ಇರೋ ಕೇಸ್ನ CBI ಕೊಡಲಿ. ಅವರು ಪ್ರಾಮಾಣಿಕರಾದರೆ ಈ ಸ್ಟೇಟ್ಮೆಂಟ್ ಕೊಡಲಿ. ಅದಾದ್ಮೇಲೆ ನಾನು ಬೇಕಾದ್ರೆ ನಮ್ಮ ಪಾರ್ಟಿಯಲ್ಲಿ ಸರಿ ಅದ್ರ ಬಗ್ಗೆ ನಾನು ಚರ್ಚಿಸ್ತೀನಿ. ಅಲ್ಲ, ಮನಿ ಲಾಂಡ್ರಿಂಗು ಪ್ಲಸ್ ಸಾವು ಎರಡನ್ನೂ ಕಂಪೇರ್ ಮಾಡ್ತಿದ್ದೀರಾ ನೀವು? ಸರ್, ನಾನು ನೋಡಿ, ಈ ಸಾವಿಗೆ ನಮ್ಮ ಪ್ರಿಯಾಂಕಾ ಸಾಹೇಬರು ಯಾವ ಥರ ಕಾರಣ ಅನ್ನೋದು ಎಲ್ಲಾದರೂ ಸಾಕ್ಷ್ಯ ಇದೆಯಾ? ಡೆತ್ ನೋಟಲ್ಲಿ ಹೆಸರಿದೆಯಾ? ಡೆತ್ ನೋಟಲ್ಲಿ ಏನಾದರೂ ಹೆಸರಿದೆಯಾ? ಇವ್ರು ಏನಾದರೂ ಮಾತಾಡಿದ್ರೆ ಈಶ್ವರಪ್ಪನವ್ರ ಹೆಸರು ತರ್ತಾರೆ. ಈಶ್ವರಪ್ಪನವರು ಆ ಸಾವಿಗೆ ಕಾರಣರಾಗಿದ್ರು, ಅದು BJP ಅವ್ರಿಗೂ ಗೊತ್ತಿತ್ತು, ಈಶ್ವರಪ್ಪನವ್ರಿಗೂ ಗೊತ್ತಿತ್ತು. ತಪ್ಪು ಮಾಡಿದ್ದೀವಿ ಅಂತ ಗೊತ್ತಾಗ ನೈತಿಕತೆ ಮೇಲೆ ರಾಜೀನಾಮೆ ಕೊಡ್ತಾರೆ. ನಾವು ತಪ್ಪೇ ಮಾಡದೇ ಇದ್ದಾಗ ಯಾವ ನೈತಿಕತೆ ಮೇಲೆ ರಾಜೀನಾಮೆ ಕೊಡಬೇಕು? ಬಿ ರಿಪೋರ್ಟ್ ಬರೋದಾದ್ರೆ ಹಾಗಾದ್ರೆ ಅವತ್ತು ಯಾಕೆ ಅವ್ರ ಪಾರ್ಟಿಯಲ್ಲೇ ಒಳ್ಳೆಟ್ ಹೊಡಿಬೇಕಾಗಿತ್ತು ಈಶ್ವರಪ್ಪನವ್ರಿಗೆ. ಇಂಥ ಒಳ್ಳೆಟ್ ಹೊಡೆದ್ರು. ಪ್ರಿಯಾಂಕ್ ಈಗ ಚರ್ಚೆ ನಾವು CID ಕೊಡ್ತೀವಿ ಅಂತ ಹೇಳಿದಾರಲ್ಲ ನಮ್ಮ ಸರ್ಕಾರ, ನೋಡ ಏನಾಗುತ್ತೆ. ಭೇಟಿ ಮಾಡ್ತಿದ್ರು ಯಾರಿಗೆ? ಸರ್ ನೋಡಿ, ನೀವು ಒಂದು ಗಮನಿಸಿ, PSI ಇಂದ ಕೋವಿಡ್ ಇಂದ ಇದರಲ್ಲಿ ಎಕ್ಸ್ಪೋಸ್ ಮಾಡೋದ್ರಲ್ಲಿ ನಮ್ಮ ಪ್ರಿಯಾಂಕಾ ಸಾಹೇಬರು ತುಂಬ ಮುಂಚೂಣಿಯಲ್ಲಿದ್ದರು. ಈಗ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಟಾರ್ಗೆಟ್ ಮಾಡ್ತಾ ಇದ್ದಾರೆ. ನಾನು ಹೇಳೋದಿಷ್ಟೇ, ಪ್ರಿಯಾಂಕಾ ಸಾಹೇಬ್ರ ಜೊತೆ ನಾವೆಲ್ಲ ಇದ್ದೀವಿ. ನಾವೆಲ್ಲ MLAಗಳು, ಮಿನಿಸ್ಟ್ರುಗಳು ಸಾಹೇಬ್ರ ಜೊತೆ ಗಟ್ಟಿಯಾಗಿ ನಿಂತಿದ್ದೀವಿ. BJP ಯಾವ ಷಡ್ಯಂತ್ರಕ್ಕೂ ನಾವು ಎದರಲ್ಲ. ಪ್ರಿಯಾಂಕಾ ಸಾಹೇಬರು ಯಾವುದೇ ಕಾರಣಕ್ಕೆ ರಾಜೀನಾಮೆ ಕೊಡಲ್ಲ. ಅವ್ರು ಎಷ್ಟೇ ಒತ್ತಡ ಹೇಳಿದ್ರು ನಮ್ಮಂಥ MLAಗಳು ನಾವು ಪ್ರಿಯಾಂಕಾ ಸರ್ ಜೊತೆ ಇದ್ದೀವಿ. ನಾವೆಲ್ಲ ಈ ಜನ್ರೇಷನ್ ಲೀಡರ್ಸ್ ಏನಿದ್ದೀವಿ ನಾವೆಲ್ಲರೂ ಪ್ರಿಯಾಂಕಾ ಸರ್ ಜೊತೆ. ನಮಗೆ ಗೊತ್ತು ಸರ್ ಇಶ್ಯೂ ಏನು ಅಂತ. ಸರ್, ಅವರು ರೂರಲ್ ಡೆವಲಪ್ಮೆಂಟಲ್ಲಿ ಅವ್ರು ಮಾಡ್ತಿರೋ ರೆವಲ್ಯೂಷನರಿ ಚೇಂಜಸ್ ಏನಂತ ನಮಗೆ ಗೊತ್ತು. ನಮ್ಮ ಕೆಲಸಗಳನ್ನ ಈಗ ನಾನು ಸಿಸ್ಟಮಲ್ಲೇ ಇದ್ದೀನಿ. BJP ಶಾಸಕರು ಅರ್ಥ ಆಗ್ತಿಲ್ಲ ಸರ್. ಏನು ಸರ್, BJP ಎಲ್ಲ ಶಾಸಕರು ಇದ್ದಾರೆ ಆ ಹೋರಾಟದಲ್ಲಿ, ಬರೀ ವಿಜೇಂದ್ರ ಅವರು ಇದ್ದಾರೆ. ಹೋಗ್ಲಿ, ವಿಜೇಂದ್ರ ಅವ್ರಿಗೆ BJP ಮೇಲೆ ಇಡ್ತಾ ಬಂದಿದ್ಯಾ? ನಮ್ಮ ಕಾಂಗ್ರೆಸ್ ಅವ್ರ ಕತೆ ಬಿಡಿ ಸರ್. BJP ಅವರೇ ಅವ್ರ ಮಾತು ಕೇಳ್ತಾರಾ? ಕೇಳಲ್ಲ. ಹೋಗ್ಲಿ, ಅವ್ರ ಪಾರ್ಟಿ ಕ್ಯಾಡ್ರಲ್ಲಿ ಅವ್ರಿಗೆ ಗೌರವ ಇದೆಯಾ? ಫಸ್ಟು ಯತ್ನಾಳ್ ಬಾಯಿ ಮುಚ್ಚಕ್ಕೆ ಕೇಳಿ, ಮತ್ತೆ ನಮ್ಮ ಬಗ್ಗೆ ಮಾತಾಡಿ. ರಾಜ್ಯ ನಾನೇ ಅವ್ರ ಪ್ಲೇಸಲ್ಲಿ ಇದ್ದಿದ್ರೆ 10 ನಿಮಿಷಕ್ಕೆ ಸಸ್ಪೆಂಡ್ ಮಾಡಿ ಬಿಸಾಕ್ತಿದ್ದೆ, ಯತ್ನಾಳಾಗಲಿ ಇನ್ನೊಬ್ರಾಗಲಿ. ಅಂಥ ದಮ್ಮು ತೋರಿಸೋ ಲೀಡ್ರ್ ವಿಜೇಂದ್ರ ಆಗಿದ್ದಿದ್ರೆ ನಾನು ಹೋಗ್ತಿದ್ದೆ. ಎಲ್ಲ ಸ್ಮಾರ್ಟ್ ರಾಜಕಾರಣ ಮಾಡಿದ್ರೆ ನಾನೇ ಸ್ಟೇಟ್ ಪ್ರೆಸಿಡೆಂಟ್ ಪ್ಲೇಸಲ್ಲಿ ವಿಜೇಂದ್ರ ಪ್ಲೇಸಲ್ಲಿ ಇದ್ದಿದ್ರೆ ಯತ್ನಾಳ್ ಅವ್ರನ್ನ ಸಸ್ಪೆಂಡ್ ಮಾಡ್ತಿದ್ದೆ. ನೀವೇನಾದ್ರು KPCC ಅಧ್ಯಕ್ಷರಾದ್ರೆ ನೀವೆಲ್ಲ ನಾನು ಪಕ್ಷದ ಸಾಮಾನ್ಯ ಕಾರ್ಯಕರ್ತ. ನಾನು ಅವ್ರ ಬಗ್ಗೆ ಮಾತಾಡ್ತಿದ್ದೀನಿ. ಯಾಕೆಂದ್ರೆ ಅವ್ರಿಗೆ ವಿಜೇಂದ್ರ ಅವ್ರಿಗೆ ದಮ್ಮಿದ್ರೆ ಯತ್ನಾಳ್ ಸಾಹೇಬ್ರನ್ನ ಸಸ್ಪೆಂಡ್ ಮಾಡಲಿಕ್ಕೆ, ಮತ್ತೆ ನಮ್ಮ ಬಗ್ಗೆ ಮಾತಾಡಿ. ಸಿಟಿ ಅವ್ರಿಗೆ ಒಂದು ದಿನ ದೂರು ಕೊಟ್ಟಿದ್ದಾರೆ DK ಶಿವಕುಮಾರ್ ಮತ್ತು ಸುಪಾಳ್ಕರ್ ಅವರು ಪೊಲೀಸರ ಮೇಲೆ ಪ್ರಭಾವ ಬೀರಿದ್ದಾರೆ. ಅವರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ರು, ಹಾಗಾಗಿ ನನ್ನ ರಾತ್ರಿ ಹಿಡಿಯುವಂಥ ನಿಲ್ಲಿಸುವಂಥ ಕೆಲಸಗಳಾಯಿತು. ನನಗೆ ರಕ್ಷಣೆ ಕೊಡಲಿಲ್ಲ ಪೊಲೀಸು. ಅವ್ರು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ, ಆ ಇನ್ಸ್ಟ್ರಕ್ಷನ್ ಕೊಟ್ಟವ್ರ ಮೇಲೆ ಕ್ರಮ ಆಗುತ್ತೆ ಸರ್. ಈಗ CID ಕೊಟ್ಟಿದ್ದಾರೆ, ಅವ್ರು ಬೆಳಗಾವಿಗೂ ಹೋಗಿದ್ದಾರೆ. ತನಿಖೆ ನೀವು ಪಾರದರ್ಶಕವಾಗಿ ನಡೆಯುತ್ತೆ. ಕೋರ್ಟ್ ಇದೆ CT ರವಿ ಅವರಿಗೆ. ಕೋರ್ಟಲ್ಲಿ ಒಂದು ಪ್ರೈವೇಟ್ ಕಂಪ್ಲೇಂಟ್ ಲಾಡ್ಜ್ ಮಾಡಲಿ. ನಾನು ಹೇಳೋದು ಪ್ರೈವೇಟ್ ಕಂಪ್ಲೇಂಟ್ ನೋಡಿ. ಯಾವತ್ತೂ ನೋಡಿ, ಒಂದು ಎಕ್ಸಾಂಪಲ್ ಹೇಳ್ತೀನಿ. 5 ವರ್ಷದಿಂದ ನನಗೂ ಇಂಥ ಒಂದು ಅನುಭವ ಆಗಿತ್ತು. ನಾನು ಯಾರ ವಿರುದ್ಧನೋ ಮಾತಾಡಿದೆ ಅಂತ ಒಬ್ಬರನ್ನ ನಾನು ಕಳೆದ ಚುನಾವಣೆಯಲ್ಲಿ ಒಬ್ಬರನ್ನ ಸೋಲಿಸಿದೆ. ಅವ್ರೇನು ಮಾಡಿದ್ರು, ನನ್ನನ್ನು ಅರೆಸ್ಟ್ ಮಾಡಿಸಿದ್ರು.
ನನ್ನನ್ನು ಅರೆಸ್ಟ್ ಮಾಡಿಸಿ ನೀವು ನಂಬಲ್ಲ, 6 ತಾಸು ಸುತ್ತಾಕ್ಸಿದ್ದಾರೆ ಚಿಕ್ಕಬಳ್ಳಾಪುರ ಸಿಟಿ. ನನ್ನ 5 ವರ್ಷದ ಹಿಂದೆ ನನ್ನ ಮೇಲೆ FIR ಏನಾಗಿರಲಿಲ್ಲ, ತಾಲೂಕು ಆಫೀಸಲ್ಲಿ 107 ಆಗಿತ್ತು, ಶಾಂತಿಗೆ ಭಂಗ ಬರುತ್ತೆ. ಈಗ ಆ ಕೇಸ್ ಇಟ್ಟವ್ರು ಶಾಂತಿಗೆ ನಾನು ಭಂಗ ತಂದೆ ಮೊನ್ನೆ ಚುನಾವಣೆಯಲ್ಲಿ. ನನ್ನನ್ನು 5-6 ತಾಸು ಸುತ್ತಾಕ್ಸಿದ್ರು. ಯಾಕೆಂದರೆ ಅವ್ರು ಏನು ಹೇಳಿದ್ರು, ಅಲ್ಲಿಂದ ಅಲ್ಲಿ ಕರ್ಕೊಂಡೋದ್ರು, ಟೀಗೆ ಅರ್ಧ ಗಂಟೆ ಹಾಕಿದ್ರು, ಕಾಫಿಗೆ ಅರ್ಧ ಗಂಟೆ ಹಾಕಿದ್ರು, ತಿಂಡಿಗೆ ಅರ್ಧ ಗಂಟೆ ಹಾಕಿದ್ರು, ಅಲ್ಲಿ ಇರಪ್ಪ ಸ್ವಲ್ಪ ಫ್ರೆಶ್ ಅಪ್ ಆಗಪ್ಪ ಅಂತ ಅಲ್ಲಿ ಅರ್ಧ ಗಂಟೆ ಹಾಕಿದ್ರು. ನೋಡ್ಕೊಂಡೆ ನನಗೆ ಗೊತ್ತಿರೋ ಪ್ರಕಾರ ಸಿ ಟಿ ರವಿ ಅವ್ರನ್ನು ಚೆನ್ನಾಗಿ ನೋಡ್ಕೊಂಡಿರ್ತಾರೆ. ಅಲ್ಲ, ಈಗೂ ಅಡ್ಡ ಬಂದಿರುತ್ತೆ, ಅವ್ರು ಒಪ್ಕೊಳಕ್ ಆಗ್ತಿಲ್ಲ. ನಿಮ್ಮ ಗೌರ್ಮೆಂಟ್ ಸೆಕ್ಯೂರಿಟಿ ಸಂಬಂಧ ಬಂದ್ರೆ ಕಬ್ಬನ್ ಗೆದ್ದಲೆ ಕರೆಕ್ಟಾಗಿ ಸೆಕ್ಯೂರಿಟಿ ಕೊಡ್ತೀರಾ ಅಂತ ಅವ್ರು ಹೇಳ್ತಾರೆ. ಇಲ್ಲ, ನಾನು ವೈಯಕ್ತಿಕವಾಗಿ ಒಂದು ಮಾತಂತೂ ಹೇಳಬಲ್ಲೆ, ಸಿ ಟಿ ರವಿ ಸರ್, ನಿಮಗೇನು ಆಗಲ್ಲ, ನಿಮ್ಮ ಜೀವಕ್ಕೆ ಏನು ಆಗಲ್ಲ, ನಿಮ್ಮ ಜೀವಕ್ಕೆ ನಾನು ಗ್ಯಾರಂಟಿ ಸರ್. ತುರ್ತು ಪರಿಸ್ಥಿತಿ ಇದೆ ಅಂತ ಸರ್ ರಾಜ್ಯದಲ್ಲಿ ಅವರೇ ಈಗ ಹೇಳಿದ್ದಾರೆ. ತುರ್ತು ಪರಿಸ್ಥಿತಿ ಅಂದರೆ ಬೇರೆ ಥರ ಇರುತ್ತೆ ಮೇಡಮ್. ತುರ್ತು ಪರಿಸ್ಥಿತಿ ಅಂದರೆ ಕೇಂದ್ರ ಸರ್ಕಾರದವ್ರು ಮಾಡ್ತಿದಾರಲ್ಲ ಮಾಧ್ಯಮದ ಮೇಲೆ, ಅದು ತುರ್ತು ಪರಿಸ್ಥಿತಿ. ತುರ್ತು ಪರಿಸ್ಥಿತಿ ಕರ್ನಾಟಕದಲ್ಲಿಲ್ಲ. ನಾನು ಅಂದರೆ ನಾನು MLA, ಅವ್ರು MLC. ಸಿ ಟಿ ರವಿ ಅವ್ರಿಗೇನಾದರೂ ಅಷ್ಟು ಜೀವದ ಮೇಲೆ ಆತಂಕ ಇದ್ದರೆ ಸರ್, ನಾನು ನಮ್ಮ ಸರ್ಕಾರದ ಪರವಾಗಿ ನಿಮ್ಮ ಜೀವಕ್ಕೆ ನಾನು ಹೊಣೆಯಾಗಿರ್ತೀನಿ, ತಲೆ ಕೆಡಿಸ್ಕೊಂಡಿದ್ದೆ ಸರ್. ನಿರ್ಮಲಾ ಸೀತಾರಾಮನ್ ಮಾತಾಡಿದ್ದಾರೆ, ಪೆಟ್ರೋಲನ್ನು ನಾವು GST ವ್ಯಾಪ್ತಿ ತರಕ್ಕೆ ಸಿದ್ಧರಿದ್ದೇವೆ, ಆದರೆ ರಾಜ್ಯಗಳು ಹೋಗ್ತಾ ಇಲ್ಲ ಸರ್. ಈಗ ನಮ್ಮದು ಫೆಡರಲ್ ಸಿಸ್ಟಮಲ್ಲಿ 3 ಲಿಸ್ಟ್ ಇದೆ. ಸ್ಟೇಟ್ ಲಿಸ್ಟು, ಸೆಂಟ್ರಲ್ ಲಿಸ್ಟು, ಕಾನ್ಕರೆಂಟ್ ಲಿಸ್ಟು. ಸ್ಟೇಟ್ ಲಿಸ್ಟಲ್ಲಿರೋ ಸಬ್ಜೆಕ್ಟ್ಸ್ಗೆ ನಾವು ತೀರ್ಮಾನ ತೊಗೊತೀವಿ, ಸೆಂಟ್ರಲ್ ಲಿಸ್ಟಲ್ಲಿರೋ ಸಬ್ಜೆಕ್ಟ್ಸ್ನ ಅವ್ರು ತೀರ್ಮಾನ ತೊಗೊತಾರೆ. ಕಾನ್ಕರೆಂಟ್ ಲಿಸ್ಟ್ ಅಂದರೆ ಸ್ಟೇಟು ಸೆಂಟರು ಇಬ್ಬರು ತೀರ್ಮಾನ ತೊಗೊತೀವಿ, ಆದರೆ ಸೆಂಟರ್ ತೀರ್ಮಾನನೇ ಫೈನಲಿ ಗೆಲ್ಲೋದು. ಈಗ ಅವ್ರ ಅಧಿಕಾರದಲ್ಲಿರೋ ಸ್ಟೇಟ್ಸು ಇದ್ದಾವೆ, ಸೊ ಅವ್ರು ತರಲಿ ನೋಡೋಣ. ಎಲ್ಲ ಸ್ಟೇಟ್ಸು BJPಯಲ್ಲಿರೋ ಸ್ಟೇಟ್ಸ್ನ ಒಪ್ಸ್ಕೊಂಡು ಬರಲಿ. ಈಗ ಮೊನ್ನೆ ಯಾವುದು 1 ನೇಷನ್ 1 ಎಲೆಕ್ಷನ್ ಬಿಲ್ಲು ಯಾವುದೇ ಇರಿದ ಮೇಲೆ ಪಾಸ್ ಮಾಡಿದ್ರು, ಅವರು ನಂಬರ್ ಇತ್ತು ಅವ್ರ ಹತ್ರ, ಮೆಜಾರಿಟಿ ನಂಬರ್ ಇತ್ತು. ಅವ್ರೇನು ಗೊತ್ತಾ, ಬೇರೆ ಪಾರ್ಟಿಗಳನ್ನ ಜನರ ಮುಂದೆ ವೀಕ್ ಮಾಡೋದು ಇತ್ತ, ಮೆಜಾರಿಟಿ ಇತ್ತ ಪಾಸ್ ಮಾಡೋಕ್ಕೆ. ನಂಬರ್ ಇಲ್ಲ ಅಂತ ಗೊತ್ತಿದ್ರು ಬಿಲ್ ಆ್ಯಕ್ಟ್ ಟೇಬಲ್ ಮಾಡಿದ್ರು ಪಾರ್ಲಿಮೆಂಟಲ್ಲಿ. ಅಂದರೆ ದೆ ವಾಂಟ್ ಟು ಪ್ರೊಜೆಕ್ಟ್. ಈ ನಾಟ ಎಲ್ಲ ನಡೆಯಲ್ಲ. ನೆಕ್ಸ್ಟ್ 2029 ಇಂಡಿಯಾದೇ ಹೇಳ್ಕೊ ಬಂದ್ರೆ ಅದು ಹಂಗೆ ಆಗೋಯ್ತು, ಇಂಡಿಯಾನೇ ಆಗೋಯ್ತು, ಇಂಡಿಯಾ ಆಗಲೇ ಇಲ್ಲ ಸರ್. ಇಂಡಿಯಾ ಬ್ಲಾಕ್ ಫಾರ್ಮ್ ಆಗಿದ್ದು ಮೊನ್ನೆ ಅಲ್ಲ. ಈಗ ಇಂಡಿಯಾ ಬ್ಲಾಕ್ ಅಲ್ಲಿ ಕಾಂಗ್ರೆಸ್ನೇ ಕಿಕ್ಔಟ್ ಮಾಡಬೇಕು ಅಂತ ಎಲ್ಲ ಮಾತಾಡ್ತಾ ಇದ್ದಾರೆ, ಕಾಂಗ್ರೆಸ್ ಜೊತೆ ಮುಂದುವರಿಬಾರ್ದು ಅಂತ. ಇಂಡಿಯಾನೇ ಅಂತೀರಿ, ಕಾಂಗ್ರೆಸ್ಸೇ ಇರಬಾರ್ದು ಅಲ್ಲಿ ಅಂತ ಉಳಿದ್ರಲ್ಲ. ಹಾಗೇನಿಲ್ಲ, ಎಲ್ಲ ನಾವು ಅಣ್ಣ ತಮ್ಮಂದಿರಿದ್ದಂಗೆ ಸರಿ ಮಾಡ್ಕೊಂಡು ಇಲ್ಲ. ಹಾಗೆ ನಂಬಕ್ಕೆ ಲೀಡರ್ಶಿಪ್ ನಂಬಕ್ಕೆ ರೆಡಿ ಇಲ್ಲ. ನ್ಯಾಷನಲ್ ಪಾರ್ಟಿನ ಸೈಡ್ ಇಟ್ಟು ನಾವು ಹೋಗೋಣ, ಬೇಡ ಕಾಂಗ್ರೆಸ್. ಇಲ್ಲ ನೋಡಿ ಸರ್, ರಾಜಕಾರಣದಲ್ಲಿ ಶಾಶ್ವತ ಮಿತ್ರರು ಇರಲ್ಲ, ಶಾಶ್ವತ ಶತ್ರುಗಳು ಇರಲ್ಲ. ಸಂದರ್ಭಕ್ಕೆ ತಕ್ಕಂತೆ ರಾಜಕಾರಣ ಒಂದೇ ನೋಡಿ, ಫ್ರೆಂಡ್ಸ್ ಯಾರು ಎನಿಮೀಸ್ ಯಾರು ಅಂತ ಸಂದರ್ಭ ಡಿಸೈಡ್ ಮಾಡೋದು ಅಲ್ವಾ. ದೇಶದಲ್ಲಿ ಬಹುತೇಕ ರಾಜ್ಯಗಳು ರಿಜೆಕ್ಟೆಡ್ ಕಾಂಗ್ರೆಸ್. ಶತ್ರುಗಳು ಕಳೆದ ಲೋಕಸಭಾ ಚುನಾವಣೆಯಿಂದ ಅನುಭವ ಹೊಂದಿದೆ. ಈಗ ಚಂದ್ರಬಾಬು ಅವರು BJPನ ದೂರ ಇಟ್ಟಿದ್ರು, ಈ ಬಾರಿ ಹತ್ರ ಹೋಗಿದ್ದಾರೆ. ಅವ್ರು ಯಾವಾಗ ದೂರ ಬರ್ತಾರೋ ನನಗಂತೂ ಗೊತ್ತಿಲ್ಲ. ಏನೇನಾಗುತ್ತೋ ನೋಡೋಣ. ಖಂಡಿತವಾಗೂ ಒಳ್ಳೆಯದಾಗುತ್ತೆ. ನಾನು ಹೊಸ ವರ್ಷದಲ್ಲಿ ದೇವರಲ್ಲಿ ಪ್ರಾರ್ಥಿಸ್ತೀನಿ, ದೇವರೇ ಈ ವರ್ಷ ಆದರೂ BJP ಅವ್ರಿಗೆ ಒಳ್ಳೆ ಬುದ್ಧಿ ಕೊಡಪ್ಪ ಅಂತ.